SIT ತನಿಖೆ ಇದೀಗ ದೂರುದಾರನ ವಿಚಾರಣೆಯ ಹಂತದಲ್ಲಿ ನಡೀತಾ ಇದೆ. ನೆನೆಯಷ್ಟೇ ಸದನದಲ್ಲೇನೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತನಿಖೆ ಪೂರ್ಣವಾಗುವವರೆಗೂ ತನಿಖೆಯಿಂದ ಸಿಕ್ಕಿದ್ದೇನು ಏನು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದೀಗ ತನಿಖೆ ಸರಿಯಾಗಿ ನಡೀತಿದೆಯಾ ಇಲ್ವಾ ಅನ್ನೋ ಅನುಮಾನಕ್ಕಿಂತ ಹೆಚ್ಚಾಗಿ ಇವತ್ತು ಇದೇ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕಿಂತ ಜೋರಾಗಿ ಕೇಳೋಕೆ ಸಿಕ್ಕ ವಿಚಾರ ಹಿಂದೂ ಧರ್ಮದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತರ. ಈ ಷಡ್ಯಂತರದ ಭಾಗವಾಗಿ ನಮ್ಮ ರಾಜ್ಯದ ಹೊರಗಿನವರು, ನಮ್ಮ ದೇಶದ ಹೊರಗಿನವರೂ ಕೂಡ ಶಾಮೀಲಾಗಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪುಣ್ಯಕ್ಷೇತ್ರವನ್ನ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಉಳಿಸಿಕೊಳ್ಳಬೇಕು ಅನ್ನೋ ಹೋರಾಟ ಬೆಳಗಾವಿ, ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಹೋರಾಟದ ಪ್ರತಿಧ್ವನಿಗಳು ಕೇಳೋಕೆ ಸಿಕ್ಕಿದೆ. ಜಾತ್ಯತೀತವಾಗಿ ಈ ಒಂದು ಹೋರಾಟದಲ್ಲಿ ಕೆಲ ಮಠಗಳ ಮಠಾಧಿಪತಿಗಳು, ಪೀಠಾಧಿಪತಿಗಳು ಹಾಗೆ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ. ಇದೆಲ್ಲದರ ನಡುವೆ ಧರ್ಮಸ್ಥಳದ ಧರ್ಮಾಧಿಕಾರಿಯೂ ಹಾಗೆ ರಾಜ್ಯಸಭಾ ಸದಸ್ಯರೂ ಆಗಿರುವ ವೀರೇಂದ್ರ ಹೆಗ್ಗಡೆಯವರೇನೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟ್ರೀಯ ಸುದ್ದಿ ಸಂಸ್ಥೆಯೊಂದಕ್ಕೆ. SIT ತನಿಖೆಗೆ ನಾವು ಸದಾ ಸಿದ್ಧರಿದ್ದೇವೆ, ಆದರೆ ತನಿಖೆ ಇದಕ್ಕಿಂತ ಹೆಚ್ಚಿನದಾಗಿ ನಡಿಬೇಕಾಗಿರೋದು ಸೋಷಿಯಲ್ ಮೀಡಿಯಾಗಳು, ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರುವ ಕೆಲ ಸೋಷಿಯಲ್ ಮೀಡಿಯಾಗಳ ವಿರುದ್ಧ ಅಂತ ಹೇಳಿ ಅವರು ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಅಲ್ಲಿಗೆ ಮತ್ತೆ ಅನುಮಾನ, ಇದು ಕೇವಲ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಅಷ್ಟು ಮಾತ್ರವಲ್ಲವಾ, ಇದರ ಹಿಂದೆ ವ್ಯವಸ್ಥಿತವಾದ ಷಡ್ಯಂತರ, ಪಿತೂರಿ, ಒಂದು ವ್ಯವಸ್ಥಿತವಾದ ಜಾಲ ಇವೆಲ್ಲವೂ ಕೂಡ ಹಾಸು ಹೊಕ್ಕಿದೆಯಾ ಅಂತ ಹೇಳಿ ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರಿದ್ದಾರೆ, ಹಾಗೆ ಹೈಕೋರ್ಟ್ನ ವಕೀಲರಾದ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಹಾಗೆ ಹಿಂದೂ ಜನಜಾಗೃತಿ ಕಡೆಯಿಂದ ಭವ್ಯ ಗೌಡ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಮೂವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಡೀ ಈ ಷಡ್ಯಂತರದ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಸಂಸದ ಹಾಗೆ ಸದ್ಯಕ್ಕೆ ತಮಿಳುನಾಡಿನಲ್ಲಿರ್ತಕ್ಕಂಥ ಸೆಂದಿಲ್ ಅವರು ಅಂತ ಹೇಳೋ ಮೂಲಕ ಇಡೀ ಈ ಪ್ರಕರಣದ ಹೊಸ ಆಯಾಮಕ್ಕೆ ಕಾರಣವಾದವರು ಬಿಜೆಪಿಯ ನಾಯಕರು ಹಾಗೆ ಶಾಸಕರು ಆಗಿರುವ ಜನಾರ್ದನ್ ರೆಡ್ಡಿ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲೇ ಇವತ್ತು ನಡೆದ ಪ್ರತಿಭಟನೆಯ ಭಾಗವಾದವರು, ಹಿಂದಿನಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧ ಇರುವ ಈ ಷಡ್ಯಂತರದ ವಿರುದ್ಧವಾಗಿ ಮಾತನಾಡ್ತಾ ಇದ್ದವರು, ನಮ್ಮ ಜೊತೆಯಲ್ಲಿ ಜೈನ ತೀರ್ಥಂಕರರಾದ ಗುಣಧರ ನಂದಿ ಮಹಾರಾಜರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲಿ ವಜ್ರದೇಹಿ ಮಠದ ಸ್ವಾಮೀಜಿಯವರು, ರಾಜಶೇಖರಾನಂದ ಸ್ವಾಮೀಜಿಯವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಸರ್ಗೆ ಪ್ರಶ್ನೆ ಕೇಳ್ತೇನೆ. ಇಷ್ಟು ದಿನ ಇಲ್ಲದ ಹೆಸರು ಇವತ್ತು ಇದ್ದಕ್ಕಿದ್ದ ಹಾಗೆ ರಿಪಬ್ಲಿಕ್ ಕನ್ನಡಕ್ಕೆ ತಾವು ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದ ಮೂಲಕ ಹೊರಬಂತು ಸಿಸಿಕಾಂತ್ ಸೆಂದಿಲ್. ಈ ಇಡೀ ಷಡ್ಯಂತರದ ಮಾಸ್ಟರ್ ಮೈಂಡೇ ಅವರು ಅಂತ ಹೇಳಿದ್ರಿ ಜನಾರ್ದನ್ ರೆಡ್ಡಿ ಸರ್. ಯಾಕೆ ಹೀಗೆ ಹೇಳಿದ್ರಿ? ಹೀಗೆ ಹೇಳಿಕೆ ಕೊಡ್ಲಿಕ್ಕೆ ಮುಂಚೆ ನಿಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಆಧಾರಗಳು ಏನು? ನೋಡಿಮ್ಮ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು SIT ರಚನೆ ಆದ ತಕ್ಷಣ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು SIT ರಚನೆ ಮಾಡಲಿಕ್ಕೆ ಅವರು ಒಪ್ಪಲಿಲ್ಲ. ಸ್ಥಳೀಯ ಪೊಲೀಸರೇ ಇದನ್ನು ತನಿಖೆ ಮಾಡ್ತಾರೆ ಅಂತ ಹೇಳಿದರು. ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಏನು ಒತ್ತಡ ಬಂತೋ ಗೊತ್ತಿಲ್ಲ, ಅವರು SIT ರಚನೆಯನ್ನು ಮಾಡಿದರು. ಇದಾದಮೇಲೆ ಇವತ್ತು ಈ ಕಳೆದ 2 ವಾರಗಳಿಂದ ಒಬ್ಬ ಮುಸುಕುದಾರಿಯನ್ನು ಕರ್ಕೊಂಡು ಬಂದುಬಿಟ್ಟು ಅವನ ತಲೆಯಲ್ಲಿ ಒಂದು ಬುರುಡೆಯನ್ನು ತೊಗೊಂಡು ಬಂದು ತೋರಿಸಿ, ಆ ಬುರುಡೆ ಎಲ್ಲಿಂದ ತೊಗೊಂಡು ಬಂದಿದ್ದಾನೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೇನೆ. ಇವತ್ತು ಕಾನೂನು ಪ್ರಕಾರ ಒಬ್ಬ ಮನುಷ್ಯ ಒಂದು ಬುರುಡೆಯನ್ನು ತೊಗೊಂಡು ಬಂದಿದ್ದಾನೆ ಅಂದ ತಕ್ಷಣ ಎಲ್ಲಿಂದ, ಯಾವ ನೆಲದಿಂದ ತೊಗೊಂಡು ಬಂದಿದ್ದಾನೆ ಅನ್ನುವಂಥ ಒಂದು ವಿಚಾರ ಆಗಿರ್ಬೋದು. ಕಾನೂನಾತ್ಮಕವಾಗಿ ತಹಸೀಲ್ದಾರು, ಪೊಲೀಸರು, ರೆವಿನ್ಯೂ ಇಲಾಖೆಗಳೆಲ್ಲ ಸೇರಿ ಆ ಹೂತಿಟ್ಟಿರುವಂಥ ಶವದ ಒಂದು ಹೊರಗಡೆ ತೊಗೊಂಡು ಬರೋ ಟೈಮ್ನಲ್ಲಿ ಪಂಚನಾಮ ಮಾಡಬೇಕು. ಅಲ್ಲಿ ಸಿಕ್ಕಿರುವಂಥದ್ದನ್ನು ಸತ್ಯ ಅಂಥೇಳಿ ಅದರ ಆಧಾರದ ಮೇಲೆ ಓಹೋ ಈ ಮನುಷ್ಯ, ಈ ಮುಸುಕುದಾರಿ ನಿಜವಾಗ್ಲೂ ಕೂಡ ಇವನು ಕ್ರೆಡಿಬಿಲಿಟಿ ಇರೋ ವ್ಯಕ್ತಿ ಅಂತೇಳಿ
ಆಮೇಲೆ ಇವರು ತನಿಖೆಯನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಏಕಾಏಕಿ ಒಬ್ಬ ಅನಾಮಧೇಯ ವ್ಯಕ್ತಿ, ಒಬ್ಬ ಮುಸುಕುದಾರಿ ಒಂದು ಬುರುಡೆಯನ್ನು ತಗೊಂಡು ಬಂದು ಈ ರೀತಿ ನಾನು ಸಾಕಷ್ಟು ಕಡೆ ನಾನು ಸೆವೆಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಹೇಳಿದ ತಕ್ಷಣ ಇವತ್ತೇನು SIT ರಚನೆಯನ್ನು ಮಾಡಿಬಿಟ್ಟು ಇವತ್ತು ಕಳೆದ 2 ವಾರಗಳಿಂದ ಕೂಡ ನಾವೇನು ನಾಟಕ ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಆ ಮುಸುಕುದಾರಿ ಆಗಿರ್ಬೋದು, ಅನನ್ಯ ಭಟ್ ಅನ್ನುವಂಥ ಒಂದು ಯಾರು ಕನಸಲ್ಲಿ ಕೂಡ ಊಹಿಸ್ಕೊಳ್ಳದೇ ಇರೋಂಥ ವ್ಯಕ್ತಿ ಬಗ್ಗೆನೇ ಗೊತ್ತಿಲ್ಲದೆ ಇರೋಂಥ ಒಬ್ಬ ಸುಜಾತ ಭಟ್ ಅನ್ನೋಂಥವರು ಇನ್ನೊಂದು ಸತ್ತೋಗಿರೋರಂಥ ಫೋಟೋ ತೊಗೊಂಡು ಬಂದು, ಅಂದರೆ ಇಲ್ಲಿ ಏನಾಗಿದೆ ಅಂದರೆ ನಿಮಗೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಬಳ್ಳಾರಿ ಮೂಲದ ಒಬ್ಬ ಅನ್ಯ ಮತಕ್ಕೆ ಸೇರಿರುವಂಥ ಒಬ್ಬ ಯುವಕ ಸೌಜನ್ಯ ಕೊಲೆಯಿಂದ ಹಿಡಿದು ಧರ್ಮಸ್ಥಳದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರಕ್ಕೆ ಕೈ ಹಾಕಿ ಅದು ಮಿಲಿಯನ್ಸ್ ಆಫ್ ವ್ಯೂಸ್ ವೈರಲ್ ಆದ ತಕ್ಷಣ ಅವನ ಜೋಡಿಯಲ್ಲಿ ಇನ್ನೊಂದಿಬ್ಬರು ಕೈ ಜೋಡಿಸ್ಕೊಂಡ್ಬಿಟ್ಟು ಅವ್ರು ಮಾಡಿರೋ ಅಪಪ್ರಚಾರವನ್ನು ಪ್ರೂವ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿಯಲ್ಲಿ ಇನ್ನೊಬ್ಬ ಮುಸುಕುದಾರಿಯನ್ನು ಫೀಲ್ಡಿಗೆ ಕರ್ಕೊಂಡು ಬಂದು ಇವತ್ತು ಆ ಮುಸುಕುದಾರಿ ಈ ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಅಪಪ್ರಚಾರ ಮಾಡ್ತಿರೋ ಎಲ್ಲ ಗ್ಯಾಂಗ್ ಹಿಂದೆ ಇವತ್ತು ನಾನೇನು ಹೇಳ್ತಾ ಇದ್ದೇನೆ, ಮಂಗಳೂರು ಜಿಲ್ಲಾಧಿಕಾರಿಗಳಾಗಿದ್ದು ಅಲ್ಲಿಂದನೇ ರಾಜೀನಾಮೆ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ CAA ಮತ್ತು ನಮ್ಮ ಆರ್ಟಿಕಲ್ 370 ಅಥವಾ ಟೋಟಲ್ ಹಿಂದೂ ಭಾವನೆಗಳಿಗೆ ವಿರುದ್ಧವಾಗಿ ಇದ್ದು ಎಡಪಂಥೀಯ ಒಂದು ವಿಚಾರಧಾರೆಯನ್ನು ಇಟ್ಕೊಂಡಿರುವಂಥ ಒಬ್ಬ IAS ಅಧಿಕಾರಿಯಾಗಿದ್ದು ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ DMK ಅಲಯನ್ಸ್, ಅಂದರೆ DMK ಅಂದರೆ ಸನಾತನ ಧರ್ಮ ಮತ್ತು ದೇವರೇ ಇಲ್ಲ ಅನ್ನುವಂಥ ಒಂದು ಪಕ್ಷದ ಜೊತೆ ಕೈ ಜೋಡಿಸಿ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥ ಶಶಿಕಾಂತ್ ಸೆಂಥಿಲ್ ಇವತ್ತೇನಿದ್ದಾರೆ ಅವರೇ ಇದರ ಮಾಸ್ಟರ್ ಮೈಂಡ್. ಯಾಕೆಂದ್ರೆ ಈ ಮುಸುಕುದಾರಿ ಕಳೆದ ಒಂದು ದಶಕಕ್ಕೂ ಹೆಚ್ಚು ಅಲ್ಲಲ್ಲ ಕೇವಲ ಅವರ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ ಅನ್ನೋ ಕಾರಣಕ್ಕೆ ಈ ಅನುಮಾನನ, ಅಥವಾ ಅವರಿದ ಈಗ DMK ಜೊತೆಯಲ್ಲಿ ಅಲಯನ್ಸ್ ಇರೋ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅನ್ನೋದಕ್ಕ? ನೋಡಿಮ್ಮ, ನಾನು ಒಂದು ವಿಷಯ ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ಇವತ್ತು ಕೂಡ ನಾನು ಯಾವ ಒಬ್ಬರ ಮೇಲೆ ಕೂಡ ಒಂದು ಆರೋಪ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ತಮಿಳ್ನಾಡಲ್ಲಿರುವಂಥ ಶಶಿಕಾಂತ್ ಸೆಂಥಿಲ್ ಮೇಲೆ ಇವತ್ತು ನಾವು ಈ ವಿಚಾರ ಅವನೇ ಮಾಸ್ಟರ್ ಮೈಂಡ್ ಅಂತೇಳಿ ಹೇಳಬೇಕು ಅಂತಂದರೆ 100ಕ್ಕೆ 100 ನನ್ನ ಹತ್ರ ಆ ರಾಜ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಒಳ್ಳೆಯ ಸಂಬಂಧಗಳಿರುವಂಥದ್ದು ಮತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ರಿಲಯಬಲ್ ಇನ್ಫಾರ್ಮೇಷನ್ನ ತಗೊಂಡು ಎಲ್ಲ ಸೋರ್ಸಿಂದ ಕೂಡ ನಾನು ತಗೊಂಡೆ. ಇವತ್ತು ಇಷ್ಟು ದಿನ ಕಾದು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಭಕ್ತರ ಒಂದು ಸೆಂಟಿಮೆಂಟ್ಸ್ ಎಮೋಷನ್ಸ್ ನಮ್ಮ ನಾಡು ನಿಮಗೆ ಸಿಕ್ಕ ಈ ಲಿಂಕ್ ಅಂದ್ರೆ ಶಶಿಕಾಂತ್ ಸೆಂಥಿಲ್ ಅವರಿಗೂ ಹಾಗೆ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಿರುವವರೆಗೂ ಇರುವ ಲಿಂಕ್ ಅನ್ನ ನೀವು ಬಹಿರಂಗವಾಗಿ ಟಿವಿಯಲ್ಲಿ ಹೇಳಬಹುದು ಅಂತ ಅನ್ಸಿದ್ರೆ ಹೇಳಬಹುದಾ? ನನಗೆ ಗೊತ್ತು ಅದೆಲ್ಲವೂ ಕೂಡ ತನಿಖಾಧಿಕಾರಿಗಳ ಕೈ ಸೇರಬೇಕು. ಸೊ ಐ ಆಮ್ ನಾಟ್ ಫೋರ್ಸಿಂಗ್ ಯು, ಐ ಆಮ್ ರಿಕ್ವೆಸ್ಟಿಂಗ್ ಯು. ಆದ್ರೆ ಸಾಧ್ಯ ಆದ್ರೆ ಹೆಂಗ್ ಲಿಂಕ್ ಇದೆ, ಯಾರಿಗೆ ಲಿಂಕ್ ಇದೆ, ಇದನ್ನ ಹೇಳ್ಬೋದಾ? ಒಂದು ವಿಷಯ ಈಗಾಗಲೇ ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಬೆಳಿಗ್ಗೆ ತಮ್ಮ ರಿಪೋರ್ಟರ್ ಬಂದಾಗಲೂ ಕೂಡ ಈ ಪ್ರಶ್ನೆ ಕೇಳಿದಾಗ ಕೂಡ ನಾನು ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಇದೊಂದು ಷಡ್ಯಂತ್ರ ಅಂತೇಳಿ ಅರ್ಥ ಆಗಿಬಿಟ್ಟು ಇದು ಷಡ್ಯಂತ್ರನೇ ಅಂತೇಳಿ ಎಲ್ಲ ಮಾಧ್ಯಮಗಳ ಮುಂದೆ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹಾಗಾಗಿ ನಾನು ಇವತ್ತು ಆ ಷಡ್ಯಂತ್ರಕ್ಕೆ ಪೂರಕವಾಗಿ ನನಗೆ ಇವತ್ತು ತಿಳಿದಿರುವಂಥ ವೆರಿ ರಿಲಯಬಲ್ ಇನ್ಫಾರ್ಮೇಷನ್ನು, ಇದು ಸಣ್ಣ ಪುಟ್ಟ ಗಾಳಿಯಲ್ಲಿ ಗುಂಡನ್ನು ಹೊಡೆಯುವಂಥ ಇನ್ಫಾರ್ಮೇಷನ್ ಅಲ್ಲ, ವೆರಿ ರಿಲಯಬಲ್ ಇನ್ಫಾರ್ಮೇಷನ್. ಎಲ್ಲ ಸೋರ್ಸಸ್ ಇಂದ ನನಗೇನು ಮಾಹಿತಿ ಬಂದಿದ್ದೇನೋ ನಮ್ಮ ಜೊತೆಯಲ್ಲಿ ಹೈಕೋರ್ಟ್ನ ವಕೀಲರಾದ ಸೂರ್ಯ ಮುಕುಂದ್ ಅವರಿದ್ದಾರೆ, ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್. ಅವರಿಗೆ ಒಂದು ಅನುಮಾನ ಇದೆ, ಅದನ್ನ ನಿಮ್ಮ ಹತ್ರ ಕೇಳಬೇಕು ಅಂತಿದ್ದಾರೆ. ನಾನು ತಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ, ಒಂದು ಸೆಕೆಂಡ್ ನಾನು ನಿಮಗೆ ಹೇಳೋದನ್ನ ಕೇಳಿ. ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಇಷ್ಟೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 3-4 ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡೋ ಹಂತಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರೀಚ್ ಆಗಿದ್ದಾರೆ. ಅಂದರೆ ಇತಿಹಾಸ ಪುಟದಲ್ಲಿ ಸೇರ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇನ್ನೊಂದು ಸಲ ಅವರು ಇತಿಹಾಸದ ಪುಟದಲ್ಲಿ ಈ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಭಕ್ತರ ಸೆಂಟಿಮೆಂಟ್ಸು ಎಮೋಷನ್ಸ್ಗೆ ಧಕ್ಕೆ ಬಂದು ಆ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತಗೊಂಡು ಬಂದಿರುವಂಥ
ಒಂದು ವಿಚಾರದಲ್ಲಿ ಈ ಷಡ್ಯಂತ್ರದ ಹಿಂದೆ ನಾನು ಏನು ನೇರವಾಗಿ ಇವತ್ತು ಆರೋಪ ಮಾಡ್ತಿರುವಂಥ ಶಶಿಕಾಂತ್ ಸೆಂಥಿಲಿಂದ ಹಿಡಿದು ಉಳಿದಿರೋ ಯೂಟ್ಯೂಬರ್ಸ್ ಮತ್ತು ಮುಸುಕುದಾರಿ ಇವರೆಲ್ಲರನ್ನೂ ಕೂಡ ಸೇರಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ವಿಶ್ವಕ್ಕೆ ಆ ಧರ್ಮಸ್ಥಳ ಸಂರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ತನಿಖೆಯನ್ನು ಅವರು ಒಳಪಡಿಸಿದರೆ ಒಂದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಆಗಿರ್ಬೇಕು ಅಥವಾ NIA ಅಥವಾ CBI ತನಿಖೆಗೆ ಅವರು ಒಳಪಡಿಸಿದರೆ ಅವ್ರ ಹತ್ರ ನಾನು ಎಲ್ಲ ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕಡೆಯದಾಗಿ ಒಂದು ಪ್ರಶ್ನೆ ಸರ್, ನೀವು ಗಾಳಿಯಲ್ಲಿ ಗುಂಡು ಹೊಡಿತಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಲಿಕ್ಕೆ ವೀಕ್ಷಕರಿಗೆ ಜನರಿಗೆ ನಿಮ್ಮ ಹತ್ರ ದಾಖಲೆಗಳಿರೋದು ಖಚಿತವಾ? ಯಾಕಂದ್ರೆ ಬಂದ್ರಿ ಅಲಿಗೇಷನ್ ಮಾಡಿದ್ರಿ ಹೋದ್ರಿ ಅನ್ನೋ ರೀತಿಯೆಲ್ಲ ಆಗಬಾರ್ದು. ನೋಡಿ ಹಾಗೇನಿಲ್ಲ, ನಾಳೆನೇ ಅವರು ವಿಚಾರಕ್ಕೆ ಇವತ್ತು ಈ ಒಂದು ವಿಷಯದಲ್ಲಿ ವಿಚಾರಣೆಗೆ ಉನ್ನತ ಮಟ್ಟದ ತನಿಖೆಯನ್ನ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅನೌನ್ಸ್ ಮಾಡಲಿ. ಆ ಕ್ಷಣದಿಂದ ನಾನು ಎಲ್ಲ ಸತ್ಯಾಸತ್ಯತೆಗಳನ್ನ ಎಲ್ಲ ಒಂದು ಹಾಗಾದ್ರೆ ತಮಿಳುನಾಡಿನ ರಾಜಕೀಯಕ್ಕೂ ಹಾಗೆ ನಮ್ಮ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಕ್ಕೂ ಲಿಂಕ್ ಇದೆ ಸರ್. ಅವ್ರಿಗೆ ನನ್ನ ಧ್ವನಿ ಮಾತ್ರ ತಲುಪೋದು, ಹಂಗಾಗಿ ನೀವು 100ಕ್ಕೆ 100 ಲಿಂಕ್ ಇದೆ ಅಮ್ಮ. ರೈಟ್ 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 ಸರ್. ನಾನು ಗುಣನ ಥ್ಯಾಂಕ್ ಯು ಮಾ, ಧನ್ಯವಾದಗಳು. ನಾನು ಅಸೆಂಬ್ಲಿಯಲ್ಲಿ ಒಂದು ಚರ್ಚೆ ಇದೆ, ನಾನು ನಿಮಗೋಸ್ಕರ ಬಂದಿದ್ದೀನಿ. ನಾನು ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.